ಬಾಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್. ಮೊದಲನೇ ಅಪ್ಡೇಟ್ಗೆ ಹೋಗೋಣ. ವಿಕ್ರಾಂತ್ ಗುಪ್ತಾ ಅವರು ಒಂದು ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರೆ ರಜತ್ ಪತಿದಾರ್ ರಿಲೇಟೆಡ್. ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀನಿ, ಸಿಕ್ಕಾಪಟ್ಟೆ ನೋಡ್ತಾ ಇದ್ದೀನಿ. PR ಗಳು ಸಿಕ್ಕಾಪಟ್ಟೆ ಜಾಸ್ತಿ ಹೆಚ್ಕೊಂಡ್ಬಿಟ್ಟಿದ್ದಾರೆ ಅಂಡ್ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಅವ್ರ ಕ್ಯಾಪ್ಟನ್ಸಿ ಇರ್ಬೇಕು, ಇವ್ರ ಕ್ಯಾಪ್ಟನ್ಸಿ ಇರಬೇಕು, ಹಂಗೆ ಹಿಂಗೆ ಹೆಂಗೆ ಅನ್ನೋ ಥರ ಎಲ್ಲ ಸಿಕ್ಕಾಪಟ್ಟೆ ಸೀನ್ಸ್ಗಳನ್ನ ಮಾಡ್ತಾ ಇದ್ದಾರೆ. ಅಂದರೆ T20 ಕ್ಯಾಪ್ಟನ್ ಆಗಿ ಹೊಸದಾಗಿ ಇವ್ರು ಬರಬೇಕು, ಸೂರ್ಯ ಆದ ನಂತರ ಹಂಗೆ ಹಿಂಗೆ ಅಂತಲ್ಲ. ಬಟ್ ರಜತ್ ಪತಿದಾರ್ ಅವ್ರ ಹೆಸರು ಕಾಣಿಸ್ತಾನೆ ಇಲ್ಲ ಆ ಒಂದು ಲಿಸ್ಟ್ ಅಲ್ಲಿ. ಹೌದು, ಅಲ್ಲಿ ಇಲ್ಲಿ ಕಾಣಿಸ್ತಾ ಇರ್ಬೋದು, ಬಟ್ ಅವ್ರ ಹೆಸರು ಕಾಣಿಸ್ತಿಲ್ಲ, ಅಷ್ಟನ್ನಾಗಿ ಕಾಣಿಸ್ತಾ ಇಲ್ಲ. ಯಾಕೆ ಕಾಣಿಸ್ಬಾರ್ದು ಅವ್ರ ಹೆಸರು? ಕಾಣಿಸ್ಬೇಕು ಅವ್ರ ಹೆಸರು. ಅವರು ಜಸ್ಟ್ ಬಿಕಾಸ್ ಮಧ್ಯಪ್ರದೇಶದಿಂದ ಬರ್ತಾರೆ ಅಂತಂದ ಅಲ್ಲಿ ಜಾಸ್ತಿ PR ಎಲ್ಲ ಏನೂ ಇಲ್ಲ ಅಂತ. ಸೊ ಅವ್ರು ಎಷ್ಟೇ ಕಾಂಪಿಟೇಷನ್ ಅಲ್ಲಿ ಮುಂದೆ ಇದನ್ನು ಕೂಡ, ಅಂದ್ರೆ ಲಾಸ್ಟ್ ಸೀಸನ್ ಕೂಡ ಫೈನಲ್ಸಿಗೆ ಬಂದ್ರು, ಟ್ರೋಫಿನ ಗೆಲ್ಸಿದ್ರು. ಈ ಸೀಸನ್ ಕೂಡ ಫೈನಲ್ಸಿಗೆ ಬಂದ್ರೆ ಅಂಡ್ ಟ್ರೋಫಿನ ಗೆಲ್ಸೋಂತ ಎಲ್ಲ ಅಬಿಲಿಟಿ ಇದೆ. ಇನ್ ಕೇಸ್ ಏನಾದ್ರು ಟ್ರೋಫಿ ಗೆಲ್ಸ್ಲು ಅಂತಂದ್ರೆ, ಎರಡು ಬ್ಯಾಕ್ ಟು ಬ್ಯಾಕ್ ಸೀಸನ್ ಒಬ್ಬ ಯಂಗ್ಸ್ಟರ್ ಟ್ರೋಫಿ ಗೆಲ್ಸಲು ಅಂತಂದ್ರೆ IPL ಟ್ರೋಫಿನ ಸುಮ್ಮನೆ ಅಲ್ಲ, ಇನ್ನು ವರ್ಲ್ಡ್ ಕಪ್ ಗೆದ್ಬಿಡ್ಬೋದು ಬೇಕಾದ್ರೆ. IPL ಟ್ರೋಫಿನ ಗೆಲ್ಸೋ ಅಂದ್ರೆ ಸುಮ್ಮನೆ ಮಾತಂತೂ ಅಲ್ವೇ ಅಲ್ಲ. ಆಸ್ ಎ ಕ್ಯಾಪ್ಟನ್ ಸೊ ಅವರಲ್ಲಿ ಏನೋ ವಿಶೇಷವಾಗಿದೆ. ಸೊ ಅದನ್ನ ರೆಕಗ್ನೈಸ್ ಮಾಡಬೇಕು BCCI ಅವರು. PR ಮೇಲೆ PR ಹಂಗೆ ಹಿಂಗೆ ಏನೋ ಮಾಡ್ಬೋದು, ಬಟ್ PR ಯಾರ್ದೇನೋ ವರ್ಕೌಟ್ ಆಗೋದಿಲ್ಲ ನನ್ನ ಪ್ರಕಾರ. ಹೌದು, PR ಗಳೇನೋ ಮಾಡ್ಕೊಬೋದು, ಏನೋ ಸ್ವಲ್ಪ ರೊಚ್ಚಿಗೆ ಬೂಸ್ಬೋದು. ಅದ್ ಬಿಡ್ತು ಅಂದ್ರೆ BCCI ಅವ್ರು ನೋಡೋದು ಬರೀ ಪರ್ಫಾರ್ಮೆನ್ಸ್ನೇ. ಅಪ್ಡೇಟ್ ಬಿಟ್ಟು ಹೆವಿ ಇಂಟೆನ್ಸ್ ಪ್ರಾಕ್ಟೀಸ್ ಸೆಷನ್ ನಡೀತಾ ಇದೆ ಅಹಮದಾಬಾದ್ ಅಲ್ಲಿ ಅಂತ ಅಪ್ಡೇಟ್ ಬಂದಿದೆ. RCB ಇದು ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಅಂತ. ಹೌದು, ಒಂದು ಗ್ಯಾಪ್ ಇತ್ತು, ಇವರಿಗೆ ಗ್ಯಾಪ್ ಇಲ್ಲ. GT ಅವ್ರಿಗೆ ಎರಡನೇ ಮ್ಯಾಚ್ ಆಡ್ಕೊಂಡ್ ಬರ್ತಾ ಇದಾರೆ ಪ್ಲೇ ಆಫ್ಸ್ ಅಲ್ಲಿ, ಅವ್ರಿಗೆ ಗ್ಯಾಪ್ ಇತ್ತು. ಸೊ ಈ ಗ್ಯಾಪ್ ಒಂದೊಂದು ಟೈಮ್ ಏನಾಗುತ್ತೆ ಅಂತಂದ್ರೆ, ಗ್ಯಾಪ್ ಲೇಜಿನೂ ಕೂಡ ಮಾಡುತ್ತೆ, ಇಲ್ಲ ಅಂತಂದ್ರೆ ಹೆವಿಲಿ ಪ್ರಿಪೇರ್ ಆಗೋ ಕೂಡ ಅವಕಾಶ ಇರುತ್ತೆ. ಸೊ ಸೋಲ್ತು ಅಂದ್ರೆ ಲೇಜಿ ಆದ್ರು ಅಂತ ಅನ್ಕೋಬೇಕು. ಇನ್ ಕೇಸ್ ಅವರು ಗೆಲ್ತು ಅಂತಂದ್ರೆ ಎಲ್ಲಾದ್ರೂ ಸಾಲಿಡ್ ಆಗಿ ಪ್ರಿಪೇರ್ ಆಗಿದ್ರು, ಪ್ಲಾನ್ ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿದ್ರು. ಪ್ಲಾನ್ ಮಾಡೋದಕ್ಕೆ ಟೈಮ್ ಇರುತ್ತೆ, ಇವ್ರಿಗೆ ನೋಡಿ ಪ್ಲಾನ್ ಮಾಡೋದಕ್ಕೆ ಅಷ್ಟೇನಾಗಿ ಟೈಮ್ ಇಲ್ಲ RCB ಅಗೇನ್ಸ್ಟ್. ಹೌದು, ಟೈಮೇ ಇಲ್ಲ ಅನ್ನತ್ರ ಏನಿಲ್ಲ GT ಅವ್ರಿಗೆ, ಬಟ್ ಅಷ್ಟೇನಾಗಿ ಹೆವಿಯಾಗಿ ಟೈಮ್ ಇಲ್ಲ. RCB ಇರೋ ಅಷ್ಟು ಟೈಮ್ ಇಲ್ಲ. RCB ಇಬ್ರಿಗೂ ಪ್ರಿಪೇರ್ ಆಗಿರ್ಬೋದಾಗಿತ್ತು, RRಗೂ ಪ್ರಿಪೇರ್ ಆಗಿರ್ಬೋದು, ಜೊತೆಗೆ GTಗೂ ಪ್ರಿಪೇರ್ ಆಗಿರ್ಬೋದು. ಅದು ಅಹಮದಾಬಾದಲ್ಲೇ ಪ್ರಿಪೇರ್ ಆಗಿರ್ತಾರೆ ಅವರು. ಇಲ್ಲ, ಇವರಿಬ್ಬರೇ ಬರ್ತಾರೆ, ಇವರಿಬ್ರಿಗೆ ಯಾವ ತರ ಆಡ್ಬೋದು ಅಂತ. ಸೊ ಇವಾಗ GT ಅಂತ ಕ್ಲಾರಿಟಿ ಸಿಕ್ಕಿದೆ, ಇನ್ನ ಸಗದಾಗಿ ಪ್ರಿಪೇರ್ ಆಗಿರ್ತಾರೆ ನಮ್ಮ RCB. ಸೊ ನೋಡೋಣ, ಪ್ರಿಪರೇಷನ್ ವಿಚಾರಕ್ಕೆ ಬಂತು ಅಂತಂದ್ರೆ RCB ಅಪ್ಪರ್ ಹ್ಯಾಂಡ್ ಅಲ್ಲಿ ಇರುತ್ತೆ ಇವ್ರಿಗೆ ಕಂಪೇರ್ ಮಾಡ್ತಂದ್ರೆ, ಬಟ್ ಹೋಮ್ ಅಡ್ವಾಂಟೇಜ್ ಅಂತ ಬಂದಾಗ ಅವ್ರ ಅಪ್ಪರ್ ಹ್ಯಾಂಡ್ ಅಂತೂ ಖಂಡಿತ ಇದ್ದೇ ಇರ್ತದೆ. ಅಪ್ಡೇಟ್ ನಂಬರ್ 3, ನಮ್ಮ ರೊಮ್ಯಾರಿಯೋ ಶೆಫರ್ಡ್ ಒಂದು ಉತ್ತರನ ಕೊಟ್ಟಿದ್ದಾರೆ. ಅವ್ರಿಗೆ ಈ ತರ ಆಗ್ಬೇಕು ಅಂತ ಒಂದು ಆಸೆ ಇದೆಯಂತೆ, ಮತ್ತೆ ಆಗ್ಬೇಕು ಅಂತ. ಆಲ್ ವಿ ವಾಂಟ್ ಈಸ್ ಒನ್ ಮ್ಯಾಜಿಕಲ್ ನೈಟ್. ಒಂದು ದಿನ, ಒಂದು ನೈಟ್ ನಮಗೆ ಸೈಕಾಗ್ ಆದ್ರೆ ಸಾಕು ಗುರು. ಆಲ್ ವಿ ಆಸ್ಕ್ ಫಾರ್ ಇಸ್ ಒನ್ ಸ್ಪೆಷಲ್ ನೈಟ್, ಒನ್ ಮ್ಯಾಚ್ ವಿನಿಂಗ್ ಕ್ಯಾಮಿಯೋ ಆರ್ ಎ ಗೇಮ್ ಚೇಂಜಿಂಗ್ ಸ್ಪೆಲ್. ಅಂದ್ರೆ ಇವ್ರು ಎಕ್ಸ್ಪೆಕ್ಟ್ ಮಾಡೋದು ಅವ್ರು ಏನ್ ಮಾಡಬೇಕು ಅಂತ ಈ ಒಂದು ಫೈನಲ್ ಅಲ್ಲಿ. ನೋಡಿ, ಇಷ್ಟು ದಿನ ಏನು ರೊಮ್ಯಾರಿಯೋ ಶೆಫರ್ಡ್ ಹಂಗೆ ಹಿಂಗೆ ಅಂತೆಲ್ಲ ನಾವು ಬಿಲ್ಡಪ್ ಕೊಟ್ಟು ತಲೆ ಮೇಲೆ ಏನು ಕೂರಿಸ್ಕೊಂಡಿಲ್ಲ. ಲಾಸ್ಟ್ ಸೀಸನ್ ಕೂರಿಸ್ಕೊಂಡಿದ್ದು, ಬಟ್ ಈ ಸೀಸನ್ ಕೂರಿಸ್ಕೊಂಡಿಲ್ಲ. ಒಂದೇ ಒಂದು ಸಖತ್ತಾಗಿರುವಂತ ಸ್ಪೆಲ್ ಬಂದ್ಬಿಡ್ತು ಅಂತಂದ್ರೆ, ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಎತ್ತದಾಗಿರ್ಲಿ, ಅದು ನನಗೆ ಡೌಟು. ಬಟ್ ಕ್ಯಾಮಿಯೋ ಏನಾದ್ರು ಬಂದ್ಬಿಡ್ತು ಅಂತಂದ್ರೆ, ಒಂದು 10 ಬಾಲಿಗೆ 35 ಹೊಡೆಯತ್ರ ಅಥವಾ 40 ಹೊಡೆಯತ್ರ ಆ ಥರ ಬಂದ್ಬಿಡ್ತು ಅಂತ ಇಟ್ಕೊಳ್ಳಿ, ತಲೆ ಮೇಲೆ ಎತ್ಕೊಂಡು ಮೆರೆಸ್ಬಿಡ್ತಾರೆ. ಅವರು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ, ಈ ತರ ಬರಬೇಕು ನನ್ನಿಂದ ಅಂತ. ಅಪ್ಡೇಟ್ ನಂಬರ್ 4, ಏನ್ ಬಿಷಪ್ ಅವ್ರು ಮಾತಾಡಿದ್ದಾರೆ. ಅವ್ರು ಹೇಳೋದೇನು ಅಂತಂದ್ರೆ, ಸಾಯಿ ಸುದರ್ಶನ್ ಯಾಕರು ರೇಟ್ ಮಾಡಲ್ಲ, ಹೈಲಿ ರೇಟ್ ಏನಕ್ಕೆ ಮಾಡಲ್ಲ? ವೈಭವ್ ಸೂರ್ಯವಂಶನ ಹೈಲಿ ರೇಟ್ ಮಾಡ್ತೀರಾ, ವೈಭವ್ ಸೂರ್ಯವಂಶನಪ್ಪ ಅಂತ. ಬಟ್ ಸಾಯಿ ಸುದರ್ಶನ್ ಒಂದ್ ಸ್ವಲ್ಪ ಯಾವಾಗ್ಲೂ ಕೂಡ ಕೆಳಗಡೆನೆ ಇರ್ತಾರೆ. ಅವ್ರು ಏನೇ ಪರ್ಫಾರ್ಮ್ ಮಾಡಿದ್ರು ನೋಡಿ, ಲಾಸ್ಟ್ ಸೀಸನ್ ಆರೆಂಜ್ ಕ್ಯಾಪ್ ವಿನ್ನರು, ಈ ಸೀಸನ್ ಕೂಡ ಕಂಟೆನ್ಷನ್ ಇದ್ದಾರೆ, ಇನ್ನ ಏನ್ ಬೇಕಾದ್ರೂ ಆಗ್ಬೋದು. ಹೌದು, ವೈಭವ್ ಸೂರ್ಯವಂಶನ್ ಮೇಲೆ ಇದ್ದಾರೆ, ಇವಾಗ ಕೆಳಗಡೆ ಇದ್ದಾರೆ. ಅವರಾದ್ಮೇಲೆ ಇವರನ್ನ 700 ರನ್ಸ್ನ ಈ ಸೀಸನ್ ಕಂಪ್ಲೀಟ್ ಮಾಡೋದಕ್ಕೆ ಆಗಿರೋದು. ಆರೆಂಜ್ ಕ್ಯಾಪ್ ಗೆಲ್ಬಹುದು ಸಾಯಿ ಸುದರ್ಶನ್, ಯಾರಿಗ್ ಗೊತ್ತು, ಏನ್ ಬೇಕಾದ್ರೂ ಆಗ್ಬೋದು. ಸೊ ಇನ್ನ ಸೀನಲ್ಲಿ ಅಂತೂ ಇದ್ದಾರೆ. ಸೊ ಅವ್ರನ್ನ ಏನಕ್ಕೆ ಟಾಪ್ ಆಗಿ ರೇಟ್ ಮಾಡೋದಿಲ್ಲ ನೀವು? ಅವ್ರು ಹೇಳೋದೇನು ಅಂತಂದ್ರೆ, ಇಸ್ ಎ ಆಲ್ ಮಾರ್ಕ್ ಆಫ್ ಬ್ರಿಲಿಯನ್ಸ್ ಅಂತ ಹೇಳ್ತಾರೆ. ಕನ್ಸಿಸ್ಟೆಂಟ್ ಆಗಿ ಇಯರ್ ಆಫ್ಟರ್ ಇಯರ್ ರನ್ಸ್ಗಳನ್ನ ಹೊಡಿಬೇಕು ಅಂತಂದ್ರೆ, ಟಾಪ್ ಅಲ್ಲಿ ಬರಬೇಕು ಅಂತಂದ್ರೆ ಸುಮ್ಮನೆ ಮಾತಲ್ಲ. ಅವ್ರಿಗೂ ಕೂಡ ಒಂದು ಅವಕಾಶನ ಕೊಡಿ, ಅಂದ್ರೆ ಮುಂದೆ ಬರೋದಕ್ಕೆ ಅವಕಾಶ ಕೊಡಿ. ಇಂಡಿಯನ್ ಟೀಮಲ್ಲಿ ಕೇಳ್ತಾ ಇದಾರೆ ಅವರು, ಮುಂದೆ ಬರೋದಕ್ಕೆ ಅವಕಾಶ ಮಾಡ್ಕೊಂಡು ಕೊಡಿ ಅಂದ್ರೆ. ಎಷ್ಟು ಜನಕ್ಕೆ ಅವಕಾಶ ಮಾಡ್ಕೊಂಡು ಕೊಡ್ತಾರೆ ಗುರು? ಈ ಸೀಸನ್ ನೋಡ್ತು ಅಂತಂದ್ರೆ ನೋಡಿ, ಸಂಜು ಸ್ಯಾಮ್ಸನ್ ಕೆಳಗಡೆ ಹೊರಟೋಗ್ಬಿಟ್ರು. ಶುಭ್ಮನ್ ಗಿಲ್ ಆಡ್ತಿರೋ ರೀತಿ ನೋಡ್ತು ಅಂತಂದ್ರೆ, ಸಾಯಿ ಸುದರ್ಶನ್ ಆಡ್ತಿರೋ ರೀತಿ ನೋಡ್ತು ಅಂದ್ರೆ, ವೈಭವ್ ಸೂರ್ಯವಂಶಿ ಆಡ್ತಿರೋ ರೀತಿ ನೋಡ್ತು ಅಂತಂದ್ರೆ, ಏನ್ ಆಗ್ತಿದೆ ಇಂಡಿಯನ್ ಕ್ರಿಕೆಟ್ ಅಲ್ಲಿ? ಯಾರಿಗೆ ಅವಕಾಶ ಕೊಡೋಣ, ಯಾರಿಗೆ ಬಿಡೋಣ? ಇನ್ಫ್ಯಾಕ್ಟ್ ರಜತ್ ಪತಿದಾರ್ ಆಡ್ತಿರೋ ರೀತಿ ನೋಡ್ತು ಅಂತಂದ್ರೆ, ಇಲ್ಲಿ ಶ್ರೇಯಸ್ ಅಯ್ಯರ್ನು ಆಡಿಸ್ಬೇಕು ಅಂತ ಅವರಲ್ಲಿ ಯಾರಿಗೆ ಅವಕಾಶ ಕೊಡೋಣ ಗುರು? ಆ ತರ ಆಗೋಗ್ಬಿಟ್ಟಿದೆ BCCIಗೆ. ಅಪ್ಡೇಟ್ ನಂಬರ್ 5, ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗಿದ್ದಾರೆ ರಾಜಸ್ಥಾನ್ ರಾಯಲ್ಸ್ ಅವರು ಸ್ಯಾಮ್ ಕರನ್ ಬಗ್ಗೆ ಅಂತ. ಬಿಟ್ಬಿಡ್ಬೋದು ನೆಕ್ಸ್ಟ್ ಸೀಸನ್ ಆಪ್ಷನ್ಗೆ, ಹೋಗಪ್ಪ ನೀನು, ಬೇಡ ನೀನು ರಜಾ ಅಂತ. ಯಾಕೆ ಅಂತ ಅಂದ್ರೆ, ಬರ್ತಿರೋ ಅಪ್ಡೇಟ್ ಪ್ರಕಾರ ಕುಮಾರ ಸಂಗಕ್ಕರ ಹೆಡ್ ಕೋಚ್ ಹೇಳ್ಬಿಟ್ಟಿದ್ದಾರೆ, ಅವರು ಫಿಟ್ ಇದ್ದಾರೆ, ನಾಟಕ ಆಡ್ತಾ ಇದ್ದಾರೆ, ಡ್ರಾಮಾ ಆಡ್ತಾ ಇದ್ದಾರೆ, ನಂಗೆ ಇಂಜರಿ ಆಗೋಗ್ಬಿಟ್ಟಿದೆ, ಹಿಂಗಾಗೋಗ್ಬಿಟ್ಟಿದೆ ಅಂತ. ಅವ್ರು ಫಿಟ್ ಇಲ್ಲ ಅಂತಂದ್ರೆ ಶೂರಿಗೆ ಆಡ್ತಾ ಇದ್ದಾರೆ. ಒಂದ್ ಸ್ವಲ್ಪ ಮ್ಯಾಚ್ 3-4 ಮ್ಯಾಚ್ನ ಆಡಿದ್ದಾರೆ, ನಾನು ನೋಡಿದೆ, ರೀಸೆಂಟ್ ಆಗಿ ಗಮನಿಸಿದೆ, ಅವ್ರು ಆಡ್ತಾ ಇದ್ದಾರೆ ಅಲ್ಲಿ. ಸೊ ಅಲ್ಲಿ ಆಡ್ತಾ ಇರೋಂಥ ಟೈಮಲ್ಲಿ ಇಲ್ಲೇನಕ್ಕೆ ಬಂದ್ಬಿಟ್ಟು ಆಡೋಕ್ಕಾಗೋದಿಲ್ಲ ಅವರು? IPL ಏನಕ್ಕೆ ಆಡೋದಕ್ಕಾಗಲ್ಲ, ಅಲ್ಲಿ ಆಡ್ತಾರೆ ಅಂತ ಅಂದ್ರೆ. ಸೊ ಇದು ದೊಡ್ಡ ಫಾರ್ಮ್ಯಾಟ್ ಇದು, ಅಂಡ್ ತುಂಬಾ ಜನ ನೋಡುವಂಥದ್ದು. ಇದನ್ನ ಆಡೋದು ಬೇಕು ಬಿಟ್ಬಿಟ್ಟು ಅದನ್ನು ಯಾವುದೋ ಹೋಗ್ಬಿಟ್ಟು ಆಡ್ತಾ ಇದ್ದಾರೆ ಅಂದ್ರೆ ಏನ್ ಹೇಳೋದಕ್ಕೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಅಂಡ್ ಸಿಕ್ಕಾಪಟ್ಟೆ ನಮಗೆ ಡಿಸಪಾಯಿಂಟ್ ಆಗಿದೆ ರಾಜಸ್ಥಾನ್ ರಾಯಲ್ಸ್ಗೆ ಸ್ಯಾಮ್ ಕರನ್ ಮಾಡಿದ ರೀತಿ ನೋಡ್ತು ಅಂತಂದ್ರೆ. ಯಾಕಂದ್ರೆ ಬಂದು ಆಡ್ಬೋದು, ಏನಲ್ಲೇನು
ಸೆಕೆಂಡ್ ಹಾಫ್ ಆಫ್ ದ IPL ಬರ್ಬೋದಾಗಿತ್ತು ಇವರು. ಇಂಜುರಿ ಇನಿಷಿಯಲಿ ಆಗಿರ್ಬೋದು, ಬಟ್ ಸೆಕೆಂಡ್ ಹಾಫ್ ಆಫ್ ದ IPL ಬರ್ಬೋದು. ಅಲ್ಲ ಆಡೋದಕ್ಕಿಂತ ಇಲ್ಲೇ ಬಂದು ಆಡ್ಬೋದಲ್ಲ. ಇಲ್ಲಿ ಆಡ್ತಾರೆ ಸ್ಟ್ಯಾಂಡರ್ಡ್ಸ್ ಇನ್ನೂ ಇಂಪ್ರೂವೈಸ್ ಆಗುತ್ತಲ್ಲ ಅಲ್ಲಿ. ಅಪೇಟ್ ನಂಬರ್ 6 ಕಗಿಸೋ ರೊಬಾರ್ಡ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಇವರ ವಿಕೆಟ್ನ ಅವರೆಲ್ಲ ಇದು ವೈಭವ್ ಸೂರ್ಯವಂಶಿ ಅವರ ವಿಕೆಟ್ನ. ವೈಭವ್ ಸೂರ್ಯವಂಶಿ ಬಗ್ಗೆ ಹೇಳ್ತಾರೆ, ಯು ಥ್ರೋ ಏಜ್ ಔಟ್ ಆಫ್ ದ ವಿಂಡೋ, ಇಟ್ ಡಸಂಟ್ ಮ್ಯಾಟರ್ ಹೌ ಓಲ್ಡ್ ವೈಭವ್ ಸೂರ್ಯವಂಶಿ ಈಸ್, ಇಟ್ಸ್ ಅಮೇಸಿಂಗ್ ವಾಟ್ ಈಸ್ ಡೂಯಿಂಗ್ ಅಂತ. ಏಜ್ನ ಕಿತ್ತಿ ಹಸ್ಬಿಡಿ ನೀವು, ಏಜ್ನ ನೋಡೋಕ್ಕೆ ಹೋಗ್ಬಿಡಿ ಆ ಮನ್ಸಿನಲ್ಲಿ. ಏಜ್ನ ಬಿಟ್ಟು ನೋಡ್ತೋ ಅಂತಂದ್ರೆ ಇಸ್ ಡೂಯಿಂಗ್ ಅಮೇಸಿಂಗ್. ಸಿಕ್ಕಾಪಟ್ಟೆ ಸೈಕಾಗಿ ಮಾಡ್ತಾ ಇದ್ದಾರೆ. ಹೌದು, ನೀನು ಚಿಕ್ಕ ಹುಡುಗ ಹೆಂಗೆ ಆಡ್ತಾನೆ, ಚಿಕ್ಕ ಹುಡುಗ ಹೆಂಗೆ ಆಡ್ತಾನೆ, ಚಿಕ್ಕ ಹುಡುಗ ಏನೆಲ್ಲ ಆಗಿರೋ ಅವ್ರು ಆಡ್ತಿರೋದು ನೋಡ್ತೋ ಅಂತಂದ್ರೆ 20 ವರ್ಷ ಹೈಡ್ ಇದ್ದಾರೆ ಅಲ್ಲಿ. ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಕ್ರಿಕೆಟರ್ ಹತ್ರ ಆಡ್ತಾರೆ ನೋಡಿ. ನೆನ್ನೆ ಎಂತ ಮೆಚ್ಯೂರ್ಡ್ ಇನ್ನಿಂಗ್ಸ್ ಆಡಿದ್ದು, ಸುಮ್ಮನೆ ಬಂದ್ಬಿಟ್ಟು ಡಮಾಲ್ ಡಿಮಿಲ್ ಆಡ್ಲಿಲ್ಲ ಅಲ್ಲಿ. ಎಲ್ಲಾ ಸಲ ಡಮಾಲ್ ಡಿಮಿಲ್ ಆಡತ್ರ ನೆನ್ನೆ ಸಿಕ್ಕಾಪಟ್ಟೆ ಮೆಚ್ಯೂರಿಟಿನ ತೋರಿಸ್ಬಿಟ್ಟು ಆಡಿದ್ರು. ಅಪೇಟ್ ನಂಬರ್ 6 ನೆನ್ನೆ ಬಂದಂತ ಅಫಿಷಿಯಲ್ ಕನ್ಫರ್ಮೇಶನ್ ಲಕ್ನೋ ಸೂಪರ್ ಜೈಂಟ್ಸ್ ಕಡೆಯಿಂದ. ಎಲ್ಲರಿಗೂ ಗೊತ್ತಿದೆ, ಏನೇನು ಸ್ಪೆಷಲ್ ಆಗಿ ಏನು ಹೇಳ್ಬೇಕಾಗಿಲ್ಲ. ರಿಷಬ್ ಪಂತ್ ಅವರು ಅವ್ರನ್ನೇ ನಾನು ಕ್ಯಾಪ್ಟನ್ಸಿ ತ್ಯಾಗ ಮಾಡ್ತಾ ಇದ್ದೀನಿ, ನಾನು ವಿಡ್ರಾ ಮಾಡ್ಕೊಂಡಿದ್ದೀನಿ ಕ್ಯಾಪ್ಟನ್ಸಿಯಿಂದ, ನನಗೆ ಹೊಣೆ ಬೇಡ ಆಗಿರೋ, ನೀವೇ ಇಟ್ಕೊಳ್ಳಿ, ನೀವೇ ಮಜಾ ಮಾಡ್ಕೊಳ್ಳಿ ಅನ್ನೋ ಥರ ಹೇಳ್ಬಿಟ್ರಂತೆ. ಅದಕ್ಕೋಸ್ಕರ ಈ ಟಾಮ್ ಮೋಡಿ ಅವರು ಮುಂಚೆನೇ ಹೇಳಿದ್ರು, ನಾವು ಕ್ಯಾಪ್ಟನ್ಸಿ ಚೇಂಜ್ನ ನೋಡ್ತಾ ಇದ್ದೀವಿ ಅಂತ. ಇವರು ಇವಾಗ ಅಫಿಷಿಯಲ್ ಸ್ಟೇಟ್ಮೆಂಟ್ ಬರೋಕ್ಕಿಂತ ಮುಂಚೆ ನಾನೇ ನಿಮಗೆ ಹೇಳಿದೆ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸಲ್ಲಿ. ಸೊ ಈ ಥರ ಮಾಡಬೇಕು ಅಂತ ಅನ್ಕೊಂಡಿದ್ರಂತೆ, ಹಂಗಂತೆ ಹಿಂಗಂತೆ ಅಂತೆಲ್ಲ. ಸೊ ಅದು ಅಫಿಷಿಯಲಿ ಕನ್ಫರ್ಮ್ ಆಯಿತು. ರಿಷಬ್ ಪಂತ್ ಅವರು ನೆಕ್ಸ್ಟ್ ಸೀಸನಿಂದ ಕ್ಯಾಪ್ಟನ್ಸಿನ ನಿಭಾಯಿಸ್ತಾ ಇಲ್ಲ. ಡೆಲ್ಲಿ ಕ್ಯಾಪಿಟಲ್ಸ್ಗೆ ನಿಭಾಯಿಸಿದಂಥ ಕ್ಯಾಪ್ಟನ್ಸಿನೂ ಮರ್ತ್ಬಿಟ್ರು, ಇಲ್ಲಿ ನಿಭಾಯಿಸಿದಂಥದ್ದು ಮರ್ತ್ಬಿಟ್ರು. ಅವ್ರ ಕೈಲಿ ಆಗ್ತಾ ಇಲ್ಲ. ಅದು ಎವಿಡೆಂಟ್ ಆಗಿ ಕಾಣಿಸ್ತಾ ಇದೆ. ಅದು ರಿಷಬ್ ಪಂತ್ಗೆ 27 ಕೋಟಿ ಯಾವತ್ತು ಕೊಟ್ಟರೋ ಇವ್ರು ಲಕ್ನೋ ಸೂಪರ್ ಜೈಂಟ್ಸ್ ಅವ್ರು ಅವತ್ತೇ ಹೇಳ್ಬಿಟ್ಟೆ, ಇದು ಸೀರಿಯಸ್ಲಿ ವರ್ಕ್ಲೆಸ್ ಅಂತ. ಸೊ ಖಂಡಿತ ಏನು ನೆಕ್ಸ್ಟ್ ಸೀಸನ್ ಆಕ್ಷನ್ಗೆ ಆಗ್ತಾರಾ, ವಾಪಸ್ ಏನಾದ್ರು ಬೈಬ್ಯಾಕ್ ಮಾಡ್ಕೊಳ್ಳೋಣ ಇವ್ರನ್ನ ಅಂತ. ನಿಜವಾಗ್ಲೂ ಈ ವರ್ತಿಲ್ಲ ಗುರು. ರಿಷಬ್ ಪಂತ್ 27 ಕೋಟಿ ಸೀರಿಯಸ್ಲಿ ವರ್ತಿಲ್ಲ. ನೆಕ್ಸ್ಟ್ ಆಕ್ಷನ್ ಬರ್ತಾರೆ ಅಂದ್ರೆ 15 ಕೋಟಿಗೂ ಹೋಗಲ್ಲ ರಿಷಬ್ ಪಂತ್. ಭಾರತ ಕೊಡ್ತೀನಿ 15 ಕೋಟಿಗೂ ಹೋಗಲ್ಲ ರಿಷಬ್ ಪಂತ್. ಅಪೇಟ್ ನಂಬರ್ 8 ಸಂಜಯ್ ಮಂಜ್ರೇಕರ್ ಒಂದು ಸ್ಟೇಟ್ಮೆಂಟ್ ಹಾಕಿದ್ರೆ, ಏನಾದ್ರು ಸೆಲೆಕ್ಟರ್ಸ್ ಏನಾದ್ರು ಕಾಂಪ್ರಮೈಸ್ ಮಾಡ್ಕೊಬೇಕಾಯ್ತು ಅಂತ ಅಂದ್ರೆ, ಇನ್ ಕೇಸ್ ರೋಹಿತ್ ಶರ್ಮಾನೇ ಸೆಲೆಕ್ಟ್ ಮಾಡಬೇಕು 2027 ವರ್ಲ್ಡ್ ಕಪ್ಗೆ ಅಂತ ಬಂದಾಗ ಅವರು ಇನ್ ಕೇಸ್ ಕಾಂಪ್ರಮೈಸ್ ಅಂತೆ. ಅದು ರೋಹಿತ್ ಶರ್ಮಾ ಸೆಲೆಕ್ಟ್ ಮಾಡ್ಬೇಕಾದ್ರೆ ಕಾಂಪ್ರಮೈಸ್ ಅಂತೆ. ಸೊ ಅವ್ರು ಹೇಳ್ತಾ ಇರೋದು ಹಿಂಗೆ ಕಂಪಲ್ ಮಾಡ್ಕೊಬೇಕಾದ್ರೆ ಅಂತ ಬಂದಾಗ ಅವರು ಫಸ್ಟ್ ಫೋನ್ ಮಾಡಬೇಕಾಗಿರೋದು ಸಾಯಿ ಸುದರ್ಶನ್ಗೆ ಜೊತೆಗೆ ಯಶಸ್ವಿ ಜೈಸ್ವಾಲ್ಗೆ, ಇಬ್ರಿಗೂ ಫೋನ್ ಮಾಡ್ಬಿಟ್ಟು, ಇಲ್ಲ ಗುರು ನಿಮ್ದು ಏಜ್ ನೀವು ಸಿಕ್ಕಾಪಟ್ಟೆ ಯಂಗ್ಸ್ಟರ್ ಆಗಿದ್ದೀರಾ, ಆದರೂ ಕೂಡ ಅವಕಾಶ ಕೊಡೋಕ್ಕಾಗ್ತಿಲ್ಲ ನಮಗೆ ರೋಹಿತ್ ಶರ್ಮಾಯಿಂದ ಅಂತ ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ನನಗೇನೋ ಇದನ್ನು ಸೆನ್ಸ್ ಮಾಡೋದಿಲ್ಲ ಗುರು. ರೋಹಿತ್ ಶರ್ಮಾ ಚೆನ್ನಾಗೇ ಆಡ್ತಾ ಇದ್ದಾರೆ. ODIs ಅಂತ ಬಂದಾಗ ನೀವು T20ಸ್ನೆಲ್ಲ ಕಂಪ್ಯಾರಿಸನ್ ತೊಗೊಂಡು ತಲೆಗೆ ಹಾಕೊಂಡ್ಬಿಟ್ಟು ರೋಹಿತ್ ಶರ್ಮಾ ಬ್ಲೇಮ್ ಮಾಡೋವಂಥದ್ದು ಅವಶ್ಯಕತೆ ಏನಿಲ್ಲ ಇಲ್ಲಿ. ಹೌದು, ಸಾಯಿ ಸುದರ್ಶನ್ ಒಳ್ಳೆ ಪ್ಲೇಯರೇ, ಯಶಸ್ವಿ ಜೈಸ್ವಾಲ್ ಒಳ್ಳೆ ಪ್ಲೇಯರ್ನೇ, ಹಾಗಂತ ರೋಹಿತ್ ಶರ್ಮಾ ಕೆಟ್ಟದಾಗ ಆಡ್ತಾ ಇದ್ದಾರೆ ODIs ಅಲ್ಲಿ ಅಂತ ಏನಿಲ್ಲ. ಅಲ್ಲಿ ಆಡ್ತಿರೋದೇ ಒಂದು ಫಾರ್ಮೇಟು. ರೋಹಿತ್ ಶರ್ಮಾನ ಕಿತ್ತಾಕ್ಬಿಟ್ಟು ಇಲ್ಲಿ ಟಕ್ಕನಂಗೆ ಏರ್ಸ್ಬಿಟ್ರಿ ಅಂತ ಯಾರು ಕೂಡ ಹೇಳೋದಿಲ್ಲ. ರೋಹಿತ್ ಶರ್ಮಾ ಆಡಬೇಕಾಗಿರೋದು ಅದೊಂದೇ, 2027 ವರ್ಲ್ಡ್ ಕಪ್ನ ಆಡಬೇಕು ಅಂತ ಇದ್ದಾರೆ ಅಷ್ಟೇ. ಬೇರೆ ಏನೋ ಟೆಸ್ಟ್ ಫಾರ್ಮೆಟ್ನ ಉಳಿಸ್ಕೊಂಡಿಲ್ಲ, T20 ಫಾರ್ಮೆಟ್ನ ಉಳಿಸ್ಕೊಂಡಿಲ್ಲ, ಬೇರೆ ಏನು ಉಳಿಸ್ಕೊಂಡಿಲ್ಲ. ಅಲ್ಲಿ ಒಂದೇ ಉಳಿಸ್ಕೊಂಡಿರೋದು, ಒಂದಕ್ಕೂ ಅವಕಾಶ ಕೊಟ್ಟಿಲ್ಲ ಅಂತಂದ್ರೆ ಹೆಂಗೆ ಪ್ರೂವ್ ಮಾಡ್ಕೊಳ್ಳೋದಕ್ಕೆ. 2027 ಆಡೇ ಆಡ್ತಾರೆ ಖಂಡಿತ. ಅಪೇಟ್ ನಂಬರ್ 9 ಶುಭ್ಮನ್ ಗಿಲ್ ಅವರ ಬಗ್ಗೆ ಮಾತಾಡಿದ್ರೆ ರವಿ ಅಶ್ವಿನ್ ಅವರು ಓಪನ್ ಆಗಿ, ಶುಭ್ಮನ್ ಗಿಲ್ has certainly poured himself ahead of Sanju Samson, Abhishek Sharma for getting selected in Indian T20 squad with his IPL 2026 performance. However, the selectors will need a big reason to make changes in World Cup winning squad ಅಂತ ಹೇಳಿದ್ದಾರೆ. ಹೌದು, ಅಭಿಷೇಕ್ ಶರ್ಮಾ ಕಂಪೇರ್ ಮಾಡ್ತು ಅಂದರೆ, ಸಂಜು ಸ್ಯಾಮ್ಸನ್ಗೆ ಕಂಪೇರ್ ಮಾಡ್ತು ಅಂದರೆ ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸ್ನ ಕೊಡಿದ್ರೆ ಶುಭ್ಮನ್ ಗಿಲ್ ಆ್ಯಂಡ್ ಒಬ್ವಿಯಸ್ಲಿ ಸಾಯಿ ಸುದರ್ಶನ್. ಸೊ ಅವ್ರನ್ನ ಸೆಲೆಕ್ಟ್ ಮಾಡಲೇಬೇಕು ಅನ್ನೋ ಥರ ಪರ್ಫಾರ್ಮೆನ್ಸ್ನ ಕೊಡಿದ್ರೆ, ಎಸ್ಪೆಷಲಿ ಸಾಯಿ ಸುದರ್ಶನ್ ಬ್ಯಾಕ್ ಟು ಬ್ಯಾಕ್ ಸೀಸನ್ಸು ಆರೆಂಜ್ ಕ್ಯಾಪ್ ಲಿಸ್ಟಲ್ಲಿ ಟಾಪಲ್ಲಿ ಇರಬೇಕು ಅಂದ್ರೆ ಸುಮ್ಮನೆ ಮಾತಲ್ವೇ ಅಲ್ಲ. ಅವ್ರನ್ನ ನೆಗೆಟ್ ಮಾಡೋದಿದೆಯಲ್ಲ. ಸೊ ಒಂಥರ ಹೌದು, 1-2 ಸಲ ವಿಕೆಟಿಗೆ ಎಸ್ಕೊಂಡಿರ್ಬೋದು ಬ್ಯಾಟ್ನ ತೆಗೆದುಬಿಟ್ಟು. ಸೊ ಅದು ಬಿಡ್ತು ಅಂತಂದ್ರೆ ಸಿಕ್ಕಾಪಟ್ಟೆ ಸೈಕಾಗಿ ಆಡಿದರೆ ಸಾಯಿ ಸುದರ್ಶನ್ ಆಗಿರಲಿ, ಶುಭ್ಮನ್ ಗಿಲ್ ಆಗಿರಲಿ. ಸೊ ಈ ಸೀಸನ್ ಪ್ರೂವ್ ಮಾಡಿದ್ದಾರೆ ಆ್ಯಕ್ಚುಲಿ. ಗಿಲ್ಲು ಸಿಕ್ಕಾಪಟ್ಟೆ ಹರ್ಟ್ ಆಗಿದ್ರು ಅವರು, ಯಾಕೆ ಸೆಲೆಕ್ಟ್ ಮಾಡಲಿಲ್ಲ ನನ್ನ T20s ಅಂದರೆ ವರ್ಲ್ಡ್ ಕಪ್ ಸ್ಕ್ವಾಡ್ಗೆ ಅಂತ. ಸೊ ಪ್ರೂವ್ ಮಾಡಿ ತೋರಿಸಿದ್ದಾರೆ ಅಂಡ್ ಸೆಲೆಕ್ಷನ್ಗೂ ಕೂಡ ಅರ್ಹರು ಅಂತಾನೆ ಹೇಳ್ತೀನಿ ಇವಾಗ. ಅಪೇಟ್ ನಂಬರ್ 10 ನೆನ್ನೆ ಮ್ಯಾಚ್ ಎಲ್ಲ ಆದ್ಮೇಲೆ ಮಾತಾಡಿದ್ರೆ ಶುಭ್ಮನ್ ಗಿಲ್ ಅವರು ಸಾಯಿ ಸುದರ್ಶನ್ ಅವರ ಒಂದು ಲೂಸ್ ಹ್ಯಾಂಡ್ಸ್ ಏನಿದೆ, ಬಿಚ್ಕೊಂಡ್ಬಿಡುತ್ತಲ್ಲ ಹ್ಯಾಂಡ್ಸು, ಶಾರ್ಟ್ ಹೊಡಿತಾ ಇದ್ದಂಗೆ ಕಟ್ ಮಾಡಿ, ಎಸ್ಪೆಷಲಿ ಕಟ್ ಹೊಡಿಬೇಕಾದ್ರೆ. ಸೊ ಆ ಶಾರ್ಟ್ನ ಹೊಡಿಬೇಕಾದ್ರೆ ಇವರಿಗೆ ನಾನು ಕೈಗೆ ಟೇಪ್ ಸುತ್ತಬಿಡ್ಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ ನಾನು, ಎಲ್ಲ ಟ್ರೋಲ್ ಮಾಡಿದ್ದಾರೆ, ಕೈಗೆ ಟೇಪ್ ಸುತ್ತಬಿಡಿ ಸಾಯಿ ಸುದರ್ಶನ್ಗೆ, ಗಿಲ್ ಬಂದ್ಬಿಟ್ಟು ಟೇಪ್ ಸುತ್ತಬಿಡ್ತಾರೆ ಅಂತ ಎಲ್ಲ. ನೆನೆ ಸಿಕ್ಕಾಪಟ್ಟೆ ಇವರೇ ಔಟ್ ಆಗಿರೋ, ಸಾಯಿ ಸುದರ್ಶನ್ ಔಟ್ ಆಗಿತ್ತಿಂದ ಇವ್ರು ಔಟ್ ಆದಾಗ ಇವರೇ ಔಟ್ ಆಗೋಗ್ಬಿಡಿ. ಯಾಕಂದ್ರೆ 200 ಹೊಡಿಬೇಕು ಅಂತ ಅನ್ಕೊಂಡಿರು ಅಂತ ಕಾಣಿಸುತ್ತೆ ಪಾರ್ಟ್ನರ್ಶಿಪ್ನ. ಸೊ ಅದನ್ನೇ ಮಾಡಬೇಕು ಅಂತ ಕಾಣಿಸುತ್ತೆ, ನಾನು ಟೇಪ್ ಸುತ್ತಬೇಕು ಅಂತ ಕಾಣಿಸುತ್ತೆ ಸಾಯಿ ಸುದರ್ಶನ್ ಕೈಗೆ ಅಂತ ಹೇಳಿದ್ರು ನೆನೆ. ಸೊ ಇಷ್ಟು ಆಗಿದ್ದು ಮಗ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಸ್ವಲ್ಪ ಇಷ್ಟ ಆಗಿರೋ ಲೈಕ್ ಮಾಡಿ.